ಎಲ್ಲ ಮನೆಗೂ ಹೋಗಿ ಡೋರ್ ನಾಕ್ ಮಾಡ್ತಿದ್ರು. ಸೊ ಹಾಗಾಗಿ ಯಾರೋ ಒಬ್ರು ಕಂಪ್ಲೇಂಟ್ ಮಾಡಿದ್ದಾರೆ. ಯಾರು ಬಂದರೂ ಬಾಗಿಲು ತೆಗಿಬಾರ್ದು ಕುಸೆ, ನೀವು ಯಾರು ಅಂತಲೂ ಕೇಳಬಾರ್ದು, ಅಮ್ಮವ್ರು ಇಲ್ಲ ಅಂತ ಹೇಳ್ತಾರೆ. ಅಷ್ಟು ಚೆನ್ನಾಗಿ ನೀನು ಕೂಡ ಅವರು ಎಷ್ಟು ದೂರವಾಗಿ ವಾದ ಮಾಡ್ತಾ ಇದ್ದಾರೆ. ಹೋಗಿ ಒಳಗಡೆ ಹಿಂಗೆ ನೀನು ಬಾಗಿಲು ತೆಗಿಬಾರ್ದು, ನಾನು ಡ್ಯಾಡಿ ಮಾತಾಡೋವರೆಗೂ. ಎಲ್ರಿಗೂ ಶುಭೋದಯ. ನೆನ್ನೆ ಮನೆ ಕ್ಲೀನ್ ಮಾಡಿಕೊಟ್ಟೆ, ಬಂದಿದ್ದ ತಕ್ಷಣ ರಾತ್ರಿ ಎಷ್ಟೊತ್ತಾದರೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಇವಾಗ ಅಡುಗೆಗಳು ಸ್ಟಾರ್ಟ್ ಮಾಡಬೇಕು. ಹಾಗೆ ನಾನು ಲಾಸ್ಟ್ ಟೈಮ್ ಶಂಕರ ಮಠಕ್ಕೆ ಹೋಗಿದ್ದಾಗ ಹಾಸನಲ್ಲಿ ಇದು ತಗೊಬಂದಿದ್ದೆ, ಹಾಕೋಣ ಬಾಗಿಲಿಗೆ ಅಂತ ಹೇಳಿಬಿಟ್ಟು ತೋರಣನ. ಅಂದರೆ ಪ್ಲಾಸ್ಟಿಕ್ ಹಾಕಬಾರ್ದು, ಬಟ್ ನಾನು ಇಲ್ಲಿ ರೆಗ್ಯುಲರ್ ಆಗಿರಲ್ಲ, ಹಾಗಾಗಿ ಸದ್ಯಕ್ಕೆ ಇದೇ ಇರಲಿ ಅಂತ ಹೇಳಿ ಹಾಕಿದ್ದೀನಿ. ನೆಕ್ಸ್ಟ್ ನಾನು ಇಲ್ಲಿ ಬಂದಾಗ ಚೆನ್ನಾಗಿರೋದು ನೋಡಿ ಒಂದೊಂದಾಗಿ ಶಾಪಿಂಗ್ ಮಾಡಬೇಕು. ನೋಡಿ, ನಾನು ಬೆಳಗ್ಗೆ ಎದ್ದು ಬಿಸಿನೀರು ಕಾಯಿಸಿಟ್ಟು ಬಾಗಿಲಿಗೆ ನೀರು ಹಾಕೋಣ ಅಂತ ಬರೋದ್ರೊಳಗೆ ನನ್ನ ಮಗ ಎದ್ದು ಕೂತ್ಬಿಟ್ಟಿದ್ದಾನೆ. ನೋಡಿ ಅಷ್ಟರೊಳಗೆ ಗೊತ್ತಾಗ್ತದೆ. ಲಾಲಿ 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 ಬಾಗ್ಲ ಹತ್ರ ನಿಲ್ಲಿಸ್ಕೊಂಡು ಕೆಲಸ ಮಾಡ್ತಾ ಇದ್ದೆ. ಇಷ್ಟು ಕೆಲಸ ಮಾಡೋದ್ರೊಳಗೆ ಎದ್ದು ಬಿಡ್ತಾನೆ. ನೋಡಿ, ಇವ್ರ ಮನೇಲಿ ಇವ್ರು ಕ್ರಿಶ್ಚಿಯನ್ ಮನೇಲಿ ಹಾಕಿದ್ದಾರೆ, ಇಷ್ಟು ಚೆನ್ನಾಗಿ ಕಾಣಿಸ್ತದೆ. ಈ ಥರ ನಾವು ಹಾಕೋಕ್ಕಾಗಲ್ವಲ್ಲ, ಸೊ ಹಾಗಾಗಿ ಇದರಲ್ಲೇ ಏನಾದರೂ ಮಾಡಬೇಕು. ಓಹ್ 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 ಇನ್ನು ಇಲ್ಲೇ ಕುಚ್ಕೊಂಡು ಕೂತ್ಕೊಬಿಟ್ಟೆ, ಮಲಗಲೇ ಇಲ್ಲ ಮತ್ತೆ ಎದ್ದ ಮೇಲೆ. ಅಂದರೆ ನಾನು ಈಗ ಊರಿಗೆ ಹೋಗೋದು ಮತ್ತು ಅಲ್ಲಿಂದ ಬರೋದು 2 ತಿಂಗಳಾಗುತ್ತೆ, ರಂಗೋಲಿ ಎಲ್ಲ ಬಿಟ್ಟಿರಲ್ಲ, ಸೊ ಹಾಗಾಗಿ ದಂಡಿಸಿದ್ರೆ ಚೆನ್ನಾಗುತ್ತೇನೋ ಅಂತ. ಇಷ್ಟೆಲ್ಲ ಅಂದರೆ ಕೀಳ್ಬೋದು, ಅದ್ರಲ್ಲಿ ಗಮ್ಮಿದೆ. ನೋಡಿ ನೋಡಿ ಹಿಂಗೆ ಹಿಂಗೆ ಈಗ ಗಂಡಸಣ್ಣ ಖುಷಿ ಅದನ್ನು ಅದು ಗಿಡ್ಡ ಆಗಿಬಿಡ್ತೆ. ನಾನು ಯಾವುದೋ ದೇವಸ್ಥಾನಕ್ಕೆ ಹೋಗಿದ್ದೆ, ರಾಘವೇಂದ್ರ ಮಠಕ್ಕೆ. ಅಲ್ಲಿ ಪ್ರತಿ ಗುರುವಾರ ಟೈಮ್ ಮಾರ್ತಾ ಇರ್ತಾರೆ ಹೊಸ್ಲು ಮೇಲೆ ಹಾಕೋ ಅಂಥದ್ದು. ಬಟ್ ಈ ಹೊಸ್ಲು ಅಗಲ ಇದೆ ಮತ್ತು ದೊಡ್ಡದಿರೋದ್ರಿಂದ ನೋಡು ಖುಷಿ ಹಂಗೆ ಮಾಡಬಾರ್ದು. ದೊಡ್ಡದಿರೋದ್ರಿಂದ ಅದು ಉದ್ದ ಸಾಕಾಗಲಿಲ್ಲ, ಹಾಗಾಗಿ ಸಿಂಗಲ್ ಮಾಡಿಬಿಟ್ಟು ಕಟ್ ಮಾಡಿಬಿಟ್ಟು ಹಿಂಗೆ ದೂರ ಅಂಟಿಸ್ತಾ ಇದ್ದೀನಿ. ಚೆನ್ನಾಗಿ ಕಾಣಿಸ್ಬೋದೇನಂತ. ಇನ್ನೂ ಅಂಟಿಸಿಲ್ಲ, ಇದೆಲ್ಲ ಅಂಟಿಸ್ಬೇಕು. ಲೆಕ್ಕ ಹಾಕ್ತಾ ಇದೆ, ಏರುಪೇರು ಆಗ್ಬಿಡುತ್ತಲ್ಲ ಅಂತ ಹೇಳ್ಬಿಟ್ಟು. ಅಲ್ವೇನಾ ನನ್ನ ಮಗದ ಪುತ್ತ ಹಾಲು ಮಾಡಬಾರ್ದು ರಜಾ, ಹಂಗಲ್ಲ ಹಂಗೆಲ್ಲ ಬೈತಾರೆ ರಜಾ. ಇದ್ರಲ್ಲಿ ಆಟ ಆಡ್ಕೊ, ಬಾಯಿಗೆ ಹಾಕೋಬಾರ್ದು. ನೋಡಿ ಈ ಥರ ಇರುತ್ತಲ್ಲ, ಹಿಂಗೆ ತೆಗೆಯೋದು. ನಾನು ನನ್ನ ಮಗ ಹನಿ ತಗೊಬಿಟ್ಟು ಬರೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಅಳ್ಬೋದು ನೀರು ಕುತ್ಕೋ ಹೋಗು ನೀವು. ನಮ್ಮ ಬಿಲ್ಡಿಂಗ್ಗಳಲ್ಲೇ ಅಲ್ಲಲ್ಲೇ ಒಂದೊಂದು ಸರಿ ಜೇನು ಕಟ್ಟಿರುತ್ತೆ, ಹಾಗಾಗಿ ಬಿಡ್ಸೋಕ್ಕೆ ಅಂತ ಕರೆದಾಗ ಅವರು ತೆಗೆದು ಬಂದು ಬಿಡಿಸ್ಕೊಂಡು ಬಂದು ಇಲ್ಲಿ ಹೊರಗಡೆ ಇಟ್ಕೊಂಡು ಮಾಡ್ತಾರೆ. ನಾವು ಇಷ್ಟ ಇದ್ರೆ ತಗೊಬೋದು. ಕನ್ನಡ ಇಲ್ಲಿ ಬಿಡ್ಸಕ್ಕೆ ಬಂದಾಗ ನಾನೇ ಮೊದಲೇ ಒಂದು ಬೌಲ್ ಕೊಟ್ಟು ಕಳಿಸಿದ್ದೆ, ಅದರಲ್ಲಿ ತುಂಬಿ ತಗೊಬನ್ನಿ ಅಂತ ಹೇಳ್ಬಿಟ್ಟು. ಅವ್ರು ಬಂದಿರಲಿಲ್ಲ, ಸೊ ಹಾಗಾಗಿ ನಾನೇ ಹೋಗಿದ್ದೆ. ಬಟ್ ಅಲ್ಲ ಅವ್ರು ಇರಲಿಲ್ಲ, ನಾನು ವಾಪಸ್ ಬಂದಿದ್ದೆ. ನನ್ನ ಮಗಳನ್ನ ಬಿಟ್ಟು ಹೋಗಿದ್ದೆ, ಯಾರು ಬಂದರೂ ಡೋರ್ ಓಪನ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು. ನೋಡೋಣ ಇವಾಗ ಸುಮ್ಮನೆ ನಾಕ್ ಮಾಡ್ತೀನಿ, ಓಪನ್ ಮಾಡುತ್ತೋ ಇಲ್ವೋ ಅಂತ. ಮಾತಾಡ್ಸಿ ನೋಡಬಿಟ್ಟ ಮಗಳಿಗೆ ಯಾರು ಬಂದ್ರೆ ಬಾಗಿಲು ತೆಗಿಬೇಡ ಅಂತಲ್ವ ಹೇಳಿದ್ದು. ಹಾಂ ಮಾತಾಡ್ಸ್ತಾ ನಿಂತ್ಕೊಂಡ್ರೆ ಹಿಂಗೆ ನೀನು ಅಣ್ಣ ಆಗತ್ತೆ ಪರವಾಗಿಲ್ಲ. ಮಗಳು ಯಾರು ಬಂದ್ರು ಬಾಗಿಲು ತೆಗಿಬಾರ್ದು ಕುಸೆ, ನೀವು ಯಾರು ಅಂತಲೂ ಕೇಳಬಾರ್ದು, ಅಮ್ಮವ್ರು ಇಲ್ಲ ಅಂತ ಹೇಳ್ತಾರೆ. ಅಷ್ಟು ಚೆನ್ನಾಗಿ ನೀನು ಹಿಂಗೆ ನೀನು ಬಾಗಿಲು ತೆಗಿಬಾರ್ದು, ನಾನು ಡ್ಯಾಡಿ ಮಾತಾಡೋವರೆಗೂ. ಏನು ಗೊತ್ತಿತ್ತು ಈಗ ನಾನು ಹಂಗದ್ರೆ ಅಲ್ಲಿ ಇದ್ದಿದ್ದು? ಮುಚ್ಚು ಬಾಯಿ ಮಗಳು, ಅವ್ರು ಇಲ್ಲ, ಅವ್ರು ಜೇನ್ ತಗೋಬರ್ಕೋ ಡೀಟೇಲ್ಸ್ ಹೇಳ್ತಾ ಕೂತಿದ್ದೀಯ ನೀನು. ಜವಾಬ್ದಾರಿ ಇಲ್ಲ ಬಿಡು, ನಿಂಗೆ ಒಂದು ಫೋನ್ ಇದ್ರೆ ಅಷ್ಟೇ ಹೇಳ್ಕೊಡ್ತೀನಿ. ಏನು ಮಾಡೋದು ನೀನು ಹೇಳಿದ್ರೆ ಹೇಳೋದಲ್ಲನಾ, ತೆಗಿಬಿಡಾಕ ನಾವಿಬ್ಬರೇ ಇರೋದು ಅಂತ. ಸ್ಟವ್ ಆರ್ಡ್ರ್ ಮಾಡಿದ್ದು, ಸ್ಟವ್ ಬಂದಿದೆ ಈ ಮನೆ. ಆ್ಯಕ್ಚುಲಿ ಸ್ಟವ್ ಇರಲಿಲ್ಲ, ಯಾವ ಥರ ಬಂದಿದೆ ನೋಡಬೇಕಾಗಿತ್ತು. ನೋಡಿ ಈ ಸ್ಟವ್
ಅರ್ಜೆಂಟಿಗೆ ಅಂತ ಹೇಳ್ಬಿಟ್ಟು ಅವಾಗ ತೊಗೊಬಿಟ್ಟು ಬಂದಿದ್ದು ಹಾಲು ಉಗ್ಸೋಕ್ಕೆ ಅಂತ ಹೇಳ್ಬಿಟ್ಟು. ಈಗ ಊರಿಗೆ ಹೋಗುವಾಗ ತಗೊಂಡೋಗ್ಬೇಕು. ಆ್ಯಕ್ಚುಲಿ 4 ಬರುತ್ತಲ್ಲ ಆ ಥರದ್ದು ನೋಡೋಕ್ಕೆ ಅಂತ ಇದ್ದಿದ್ದು, ಇನ್ನು ಸ್ವಲ್ಪ ದೊಡ್ಡದು. ಬಟ್ ಅದೇನು ಅಂದರೆ ಈ ಪೈಪ್ ಇಲ್ಲಿ ಬರುತ್ತೆ, ಅದು ಹಿಂಸೆ. ಹಾಗಾಗಿ ನಮಗೆ ಇಲ್ಲಿ ಯಾವ್ದು ಬರುತ್ತೆ, ಇಲ್ಲ ಬ್ಯಾಕ್ ಸೈಡ್ ಪೈಪ್ ಬರೋ ಅಂತದನ್ನ ನೋಡಿ ನಮ್ಮ ಮನೆಯವ್ರು ಆರ್ಡ್ರ್ ಮಾಡಿದ್ದಾರೆ. ನಾನು ನೋಡಿಲ್ಲ, ಇದು ಸೂಟ್ ಆಗ್ತಾ ಇರಲಿಲ್ಲ ಈ ಮನೆಗೆ. ನೋಡಿ ತುಂಬ ಆರ್ಡ್ರ್ ಮಾಡೋದಿದೆ ಪಾಪ. ನಮ್ಮ ಮನೆಯವ್ರು ನನ್ನ ಕೇಳಲಿಲ್ಲ ಯಾವ ತಗೋಬೇಕು ಏನು ಅಂತ. ಮತ್ತೆ ಹಂಗೆ ಡಿಸ್ಕಸ್ ಮಾಡ್ತಾ ಕೂತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ. ಹಾಗಾಗಿ ನಮ್ಮ ಮನೆಯವರೇ ನನಗೆ ಗೊತ್ತಿಲ್ಲದಾಗೆ ಒಂದು ಮಾಡಿದ್ದಾರೆ. ಆಮೇಲೆ ತೋರಿಸಿದ್ದು ಮಾಡಿದ್ದೀನಿ ಅಂತ. ನಾನಾಗಿದ್ದು ಅದು ಬೇಡ ಅಂತಿದ್ದೆ. ಸ್ವಲ್ಪ ರೆಡ್ ಮಿಕ್ಸ್ ಬಂದ್ಬಿಟ್ಟಿದೆ. ಯಾವ ಕಲರ್? ಬ್ಲಾಕ್ ಅಂತೆ. ಬ್ಲಾಕ್ ಮೇಲೆ ಒಂಚೂರು ರೆಡ್ ಬಂದ್ಬಿಟ್ಟಿದೆ. ನಾನು ಸ್ಟವ್ ಅಲ್ಲೇ ಕೇಳ್ತಿರೋದು. ಚೇರ್ ಬ್ಲೂ. ಚೆನ್ನಾಗಿದೆ ಬ್ಲೂ. ಅದ್ರ ಮೇಲೆ ಒಂದು ಫ್ಲವರ್ ಪಾಟ್ ಚಿಕ್ಕದೊಂದು ಇಟ್ಟರೆ ಚೆನ್ನಾಗಿ ಕಾಣುತ್ತೆ ಅಲ್ವಾ? ಟೇಬಲ್ ಮೇಲೆ ಅಲ್ಲಿ ಅಂತ ದೊಡ್ಡ ಅಲ್ಲಿ ಚಿಕ್ಕ ಜಾಗ ಚಿಕ್ಕದು ಆರ್ಡರ್ ಮಾಡಿರ್ತೀನಲ್ವಾ ನಾನು. ಆಮೇಲೆ ಇನ್ನೂ ಸಮಾಧಾನ ಆಗಿಲ್ಲ. ಬಟರ್ಫ್ಲೈ ತಗೊಂಡುಂಟು ಈ ಥರ ಇದೆ. ಸೇಮ್ ಅಮ್ಮನ ಥರನೇ, ಅಮ್ಮನ ಕಲರೇ. ಹೌದು. ನನ್ನ ಮಗಳು ನನ್ನೇ ಕಪ್ಪು ಅಂತ ಆಡ್ಕೊಂತಾನೆ. ನಾನು ಕಪ್ಪು ಇರೋದ್ರಲ್ಲಿ ನನ್ನ ಬಣ್ಣ ಸ್ವಲ್ಪ ನನ್ನ ಮಗಳಿಗೂ ಬಂದ್ಬಿಟ್ಟಿದೆ. ಅದೇ ನಾನು ನಿಮ್ಗಿಂತ ಚೆನ್ನಾಗಿದ್ದೀನಿ. ಬ್ರಾಹ್ಮಿ ಏನು ಗೊತ್ತಾ, ನಮ್ಮ ಮನೆ ಚಿಕ್ಕದಿರೋದ್ರಿಂದ ಈ ಕಾಕಿ ಕವರ್ ಮುಂಚೆನೇ ಸ್ಮೆಲ್ ಬಂದ್ಬಿಡುತ್ತೆ. ಅದು ಬರ್ತಿದ್ದಂಗೆ ಹೊರಗೆ ಓಪನ್ ಮಾಡಬೇಕು, ಇಲ್ಲಾಂದರೆ ಸ್ಮೆಲ್ ಬಂದ್ಬಿಡುತ್ತೆ, ತುಂಬ್ಕೊಂಡ್ಬಿಡುತ್ತೆ. ಕೆಟ್ಟ ಸ್ಮೆಲ್ ಅದು. ನಮ್ಮ ಹೊಸ ಅಷ್ಟು ಮನೆಗೆ ಸ್ವಾಗತ. ನಾನು ಕಟ್ ಮಾಡಬೇಕು. ಡ್ಯಾಡಿ ಈಗಲ್ಲ, ಡ್ಯಾಡಿ ಬರಲಿ. ಅಕಸ್ಮಾತ್ ಎಕ್ಸ್ಚೇಂಜ್ ಮಾಡೋದಿದ್ರೆ ಡ್ಯಾಡಿ ನೋಡಿ ಹೇಗಿದೆ ಅಂತ. ಪುಟ್ಟದು ನಾನು ಆ್ಯಕ್ಚುಲಿ 4 ಬರ್ನರ್ದು ತೊಗೊಂಡ್ಬಿಟ್ಟು ಬರೋಣ ಅಂತ ಅಂದ್ಕೊಂಡೆ. ಅದು ಮನೆಗೆ ದೊಡ್ಡದಾಗ್ಬಿಡುತ್ತೆ. ಬಟ್ ಮನೇಲಿ 3 ಇಟ್ಕೋಬಾರ್ದಂತೆ. ಇಟ್ಕೊಂಡ್ರೆ 2 ಇಲ್ಲ 2 ಅಥವಾ 4 ಇಟ್ಕೋಬೇಕಂತೆ. 3 ಬೇಡಂತೆ. ಬಟ್ 3 ಆಗಿದ್ರು ಚೆನ್ನಾಗಿತ್ತು ಸೈಜ್ ನಮ್ಮ ಮನೆಗೆ. ಇದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬೇಡ. ಬೇಡ. ಇದು ಆಕ್ಚುಲಿ ನಾನು ಇದು ಅನ್ಕೊಂಡಿದ್ದೆ, ಒಳ್ಳೆ ಗ್ರಿಪ್ ಇದು, ದೊಡ್ಡ ಬೇಷನ್ನೇ ಇಡ್ಬೋದು ಅನ್ಕೊಂಡೆ. ಇದೇನೋ ಕೆಳಗಡೆ ಕೊಟ್ಟಿದ್ದಾರೆ, ಏನು ಅಂತ ಗೊತ್ತಿಲ್ಲ. ಈಗ ಇಲ್ಲ 2 ಇಟ್ಕೋಬೇಕು, ಇಲ್ಲ 4 ಇಟ್ಕೋಬೇಕಂತೆ. ಸೊ 4 ಆದ್ರೂ ನಮ್ಮ ಮನೆಗೆ ದೊಡ್ಡದಾಗುತ್ತೆ. 3 ಕರೆಕ್ಟ್ ಆಗ್ತಿತ್ತು. ಇದು ನಮ್ಮ ಕಿಚನ್ಗೆ ಓಕೆ, ಚಿಕ್ಕದು. ನಾವೇ ವರ್ಷಕ್ಕೆ 3 ಸರಿ ಬರ್ತೀವಿ, 15 ದಿನ ಇರ್ತೀವಿ, ಬೇಜಾರಾಗುತ್ತೆ. ಬಟ್ ನೋಡಿ ರೆಡ್ ಮಿಕ್ಸ್ ಬಂದ್ಬಿಟ್ಟಿದೆ ಸ್ವಲ್ಪ. ಇಲ್ಲಿ ಕಟ್ ಮಾಡಿ, ಇಲ್ಲಿ ಕಟ್ ಮಾಡೋದಿಲ್ಲಲ್ವಾ? ಒಂದು ಸಣ್ಣ ಸಣ್ಣ ವಸ್ತುಗಳು ಬಂದ್ರೆ ಏನು ಖುಷಿ ಅಲ್ವಾ? ನಾನು ಬೌಲ್ ಕೊಟ್ಬಿಟ್ಟು ಬಂದಿದ್ನಲ್ಲ, ಜೇನು ಎತ್ತಿಟ್ಟಿರ್ತಾರೆ, ಹೋಗಿ ತೊಗೊಬಿಟ್ಟು ಬನ್ನಿ ಅಂತ ಹೇಳಿದ್ದೆ. ಬೌಲ್ ಮಿಸ್ ಆಗಿತ್ತು, ಸೊ ಹಾಗಾಗಿ ವಾಪಸ್ ಬಂದಿದ್ದಾರೆ. ನೋಡಿ ಇದು ಇಲ್ಲೇ ಬಿಡಿಸಿರೋ ಅಂಥದ್ದು ನಮ್ಮ ಬಿಲ್ಡಿಂಗಲ್ಲೇ. ಸಂಜೆ ಕಾಫಿ ಟೈಮ್. ಬೇಡ ಕೊಡೋಗು, ಬೇಗ ತಣ್ಣಗಾಗುತ್ತೆ. ಬಿಡು. ಇವ್ರನ್ನ ಜೇನು ಬಿಡ್ಸೋಕ್ಕಷ್ಟೇ ಕರೆಸಿರ್ತಾರೆ. ಅಂದರೆ ಇಷ್ಟು ಜನ ಬರಬೇಕು ಅಂತ ಹೇಳಿಬಿಟ್ಟು, ಇವ್ರು 3 ಜನ ಬರ್ತೀವಿ ಅಂತ ಹೇಳ್ಬಿಟ್ಟು ತುಂಬ ಜನ ಬಂದಿದ್ರು. ಎಲ್ಲ ಬಂದುಬಿಟ್ಟು ಎಲ್ಲರ ಮನೆಗೆ ಹೋಗ್ಬಿಟ್ಟು ನಾವು ಜೇನು ತೆಗಿತಾಯಿದ್ವಿ. ತಗೊಳ್ಳೋರಿದ್ರೆ ತಗೋಬೋದು. ಕೆಜಿಗಿಷ್ಟು 1 ಕೆಜಿಗಾದರೆ 700 ರೂಪಾಯಿ ಅಂತ ಏನು ಹೇಳಿ ಸೇಲ್ ಮಾಡ್ತಾಯಿದ್ರು. ಎಲ್ಲ ಮನೆಗೂ ಹೋಗಿ ಡೋರ್ ನಾಕ್ ಮಾಡ್ತಾಯಿದ್ರು. ಸೊ ಹಾಗಾಗಿ ಯಾರೊಬ್ಬರು ಕಂಪ್ಲೇಂಟ್ ಮಾಡಿದ್ದಾರೆ. ಹಾಗಾಗಿ ಎಲ್ಲರನ್ನೂ ಹೊರಗೆ ಕರೆಸಿ ಕೂರಿಸಿದ್ದಾರೆ. ಇನ್ನಿಬ್ಬರನ್ನ ಮಾತ್ರ ಒಳಗೆ ಬಿಟ್ಟಿರ್ಬೇಕಷ್ಟೇ. ಅಲ್ಲಿ ಯಾರು ಸುಮ್ಮನೆ ಹೋಗ್ಬಿಟ್ಟು ಡೋರ್ ನಾಕ್ ಮಾಡೋಂಗಿಲ್ಲ. ಕೆಲವ್ರಿಗೆ ಅದು ಡಿಸ್ಟರ್ಬ್ ಆಗುತ್ತೆ. ಅವ್ರು ತಕ್ಷಣ ಕಂಪ್ಲೇಂಟ್ ಮಾಡಿದ ತಕ್ಷಣ ಇವ್ರು ಹೊರಗಡೆ ಹಾಕ್ಬಿಡ್ತಾರೆ ಇಲ್ಲಿ. ಸೊ ಇಲ್ಲಿ ನಿಮ್ಮನ್ನು ಕೆಲಸ ಎಷ್ಟಕ್ಕೆ ಕಲಿಸಿದ್ದು, ನೀವು ಮಾಡಿದ್ದೇನು ನೀವು ಕೆಲಸ ಅಲ್ಲಿ ಅಂತ ಹೇಳಿ ಜೋರು ಮಾಡ್ತಾ ಇದ್ದಾರೆ ನೋಡಿ. ಆದರೂ ಕೂಡ ಅವರು ಎಷ್ಟು ಜೋರಾಗಿ ವಾದ ಮಾಡ್ತಾ ಇದ್ದಾರೆ. ಒಳಗಡೆ ಹೋಗು, ಜಗಳಕ್ಕೆ ಅಂತಾನೆ ರೆಡಿ ಇರ್ತಾರೆ. ಅಂದರೆ ಇಲ್ಲಿ ಜೇನು ಬಿಡ್ಸೋಕ್ಕೆ ಕರೆಸಿದ್ದೆ 3 ಜನ. ಅವರು ಇಷ್ಟು ಜನ ಬಂದಿದ್ದಾರೆ. ಅದು ಅಲ್ಲದೆ ಅವರು ಜೇನು ಕಿತ್ತು ಹೊರಗಡೆ ತೊಗೊಬಂದು ಇಟ್ಕೊಂಡು ಸೇಲ್ ಮಾಡೋದಿದ್ರೆ ಮಾಡ್ಬೋದು. ಬಟ್ ಅವ್ರು ಅದು ಬಿಟ್ಬಿಟ್ಟು ಅಲ್ಲೇ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ರು. ಅಂದರೆ ಮನೆಗೆ ಹೋಗಿ ಡೋರ್ ನಾಕ್ ಮಾಡಿ ಇಷ್ಟು ಕೆಜಿಗೆ ಇಷ್ಟು ತಗೊಳ್ಳಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಡಿಸ್ಟರ್ಬ್ ಮಾಡ್ತಾಯಿದ್ರು ಇವರು. ನನ್ನ ಬೌಲು ಕೂಡ ಮಿಸ್ ಆಗಿತ್ತು ಅಲ್ಲಿ. ಬಟ್ ಅವ್ರು ಎಲ್ಲೋ ಒಂದು ಕಡೆ ಇಟ್ಬಿಟ್ಟಿದ್ರು, ಅದು ಅವ್ರಿಗೂ ಗೊತ್ತಿರಲಿಲ್ಲ. ಒಂದು 10 ಮಿನಿಟ್ಸಲ್ಲಿ ಅದು ಹುಡುಕಿ ಕೊಟ್ಟರು. ಹಾಗೆ ಲಾಸ್ಟ್ ಟೈಮ್ ನಮ್ಮ ಚುಪ್ಪಿನೂ ಕೂಡ ಬೈಕ್ ಕೀ ಕಳ್ಕೊಂಡಿದ್ದ. ಈ ಥರ ಕಂಪ್ಲೇಂಟ್ ಮಾಡೋ ಹೊತ್ತಿಗೆ ಅದನ್ನು ಕೂಡ ಏನು ಒಂದು 10 ಮಿನಿಟ್ಸಲ್ಲಿ ತಂದು ಕೊಟ್ಬಿಟ್ರು. ಅಲ್ಲಿ ಏನು ಕಳೆದೋಗುತ್ತೆ ಅಂತ ಭಯನೇ ಇಲ್ಲ. ಹೊಸ ಸ್ಟವ್ ಅಲ್ವಾ, ಸೊ ಹಾಗಾಗಿ ಹೊಸದಾಗಿ ಪೂಜೆ ಮಾಡಿ ಅಡುಗೆ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಆಗ್ತಿದ್ದೆ. ಫಸ್ಟೇ ನನ್ನ ಮಗಂದು ಫುಡ್ ಇಡ್ತಾ ಉಂಟು.
ಹಾಲಿಡೋಣ ಅಂದ್ಕೊಂಡೆ, ಅಷ್ಟರೊಳಗೆ ಹಾಲು ಬಿಸಿ ಮಾಡಿಬಿಟ್ಟೆ. ಸೊ ಹಾಗಾಗಿ ನನ್ನ ಮಗನಿಗೆ ಫುಡ್ ಮಾಡ್ತಾಯಿದ್ದೀನಿ. ಏನು ನನಗೆ ನನ್ನ ಮಗನ ಫುಡ್ ಲೆಫ್ಟ್ ಸೈಡಲ್ಲಿ ಮಾಡೋ ಅಭ್ಯಾಸ, ಹಾಗಾಗಿ ಮತ್ತೆ ಲೆಫ್ಟಿಗೆ ತಗೊಂಡೆ. ಫಸ್ಟ್ ಹತ್ತಿಸಿದಾಗ ಬಲಗಡೆ ಸ್ಟಾರ್ಟ್ ಮಾಡೋಣ ಅಂತ ರೈಟ್ ಸೈಡ್ ಸ್ಟಾರ್ಟ್ ಮಾಡಿದೆ. ಏನು ತಗೊಂಡೆ? ಸ್ಪೆಷಲ್ ತಾನೆ. ಓಕೆ, ಸದ್ಯಕ್ಕೆ ಇವತ್ತಿಗೆ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.